ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ರೂಪಾ LM ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ನಾವಿವತ್ತು ಹೊಲ್ದ ಹತ್ರ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ರಾಗಿ ಬಿತ್ತಿದ ವಿಡಿಯೋ ಆಗುತ್ತೆ ನಿಮಗೆ ನೋಡಿ. ಇದೇ ಹೊಲದಲ್ಲಿ ನಾವು ರಾಗಿಯನ್ನು ಬಿತ್ತಿದ್ದು ಇವತ್ತಿಗೆ 7 days ಆಯಿತು. ಆದರೂ ಇನ್ನೂ ರಾಗಿ ಕಾಣ್ತಿಲ್ಲ, ಜಾಸ್ತಿ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಿಲ್ಲ? ನಾವು ಮಳೆ ಬರಲಿಲ್ಲ. ನಾವು ಬಿತ್ತಿ ಆದಮೇಲೆ ಮತ್ತೆ ಮಳೆ ಬರಲೇ ಇಲ್ಲ ನಮಗೆ. ಸೊ ಹಾಗಾಗಿ ನಮ್ಮ ಮನೆಯವರು ಜೆಟ್ ಹಾಕೋಣ ಅಂತ ಹೇಳಿ 2-3 ದಿವಸದಿಂದ ಹೊಲದಲ್ಲಿ ಜೆಟ್ ಹಾಕ್ತಿದ್ದಾರೆ. ಹಾಗಾಗಿ ಇನ್ನೂ ಕಂಡಿಲ್ಲ ರಾಗಿ. ಸೊ ಜೆಟ್ ಹಾಕೋಣ ಅಂತ ಹೇಳಿ ಮಳೆ ಬರಲಿಲ್ವಲ್ಲ, ರಾಗಿ ಎಲ್ಲ ಮತ್ತೆ ಬಿತ್ತಿರೋ ರಾಗಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಈ ಜೆಟ್ಟನ್ನು ಇಲ್ಲಿ ಹಾಕ್ತಿದ್ದಾರೆ ನೋಡಿ. ತೋರಿಸ್ತೀನಿ ನಿಮಗೆ. ಪೈಪನ್ನೆಲ್ಲ ಅಡ್ಜಸ್ಟ್ ಮಾಡ್ತಿದ್ದಾರೆ. ಸೊ ಜೆಟ್ ಹಾಕ್ಬಿಟ್ಟು ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಜೆಟ್ ಹಾಕ್ತಿದ್ದಾರೆ ನೋಡಿ. ನಮ್ಮಂಥ ರೈತರು ಬಿತ್ತನೆ ಮಾಡಿ ಆದಮೇಲೆ ಈ ಥರ ಮಳೆ ಕೈ ಕೊಟ್ಬಿಟ್ರೆ ಏನು ಮಾಡಬೇಕು? ರೈತರ ಒಂದು ಸ್ಥಿತಿಗತಿ ಏನಿರಬಹುದು, ಹೇಗೆ ಅಂತ ನೀವೇ ಒಂದು ಸರಿ ಯೋಚನೆ ಮಾಡಿ. ಓಕೆ, ಬೋರ್ವೆಲ್ ಇರೋರು ನೀರನ್ನು ಹಾಯಿಸಿ ಹೇಗೋ ನೀರನ್ನು ಹೊಲಗಳಿಗೆ ಬಿಟ್ಬಿಟ್ಟು ರಾಗಿ ಹೇಗೋ ಕಾಪಾಡ್ಕೊಳ್ತಾರೆ. ಬಟ್ ಮಳೆ ರಾಯಿಯನ್ನೇ ನಂಬಿಕೊಂಡು ಬಿತ್ತನೆ ಮಾಡಿದಾಗ ಈ ಥರ ಸಮಸ್ಯೆಗಳೆಲ್ಲ ಉಂಟಾಗುತ್ತೆ ನೋಡಿ. ರೈತರ ಒಂದು ಸ್ಥಿತಿಗಳು, ಕಷ್ಟಗಳು ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದ ಮೂಲಕ. ಸೊ ನಾನು ಒಂದೆರಡು ಜೆಟ್ಟನ್ನು ಹಿಡ್ಕೊಂಡು ನಮ್ಮ ಮನೆಯವ್ರಿಗೆ ಸಹಾಯ ಮಾಡೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಓಕೆ, ಬನ್ನಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ನೋಡಿ. ಸ್ನೇಹಿತರೆ, ನಾವು ಬಿತ್ತನೆ ಮಾಡಾದಮೇಲೆ ಮಳೆ ಬರಲಿಲ್ಲ. ಸೊ ಮಳೆ ಬರದೇ ಇರೋ ಕಾರಣ ಇರುವೆಗಳೆಲ್ಲ ರಾಗಿನ ಹೊರಗಡೆ ಹೊರಡೊಯ್ದಿದ್ದಾವೆ ನೋಡಿ. ತೋರಿಸ್ತಾ ಇದ್ದೀನಿ. ಇದೆಲ್ಲ ರಾಗಿ ಎಲ್ಲ ಒಡಕಲು ಮಾಡಿಬಿಟ್ಟು ಇರುವೆಗಳು ತಿಂತಾ ಇದ್ದಾವೆ. ಹೀಗಾದರೆ ನಮ್ಮ ರೈತರ ಸ್ಥಿತಿ ಏನಾಗಬೇಕು ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ. ನಮ್ಮ ರೈತರ ಸ್ಥಿತಿಗತಿಗಳು ನೋಡಿ. ನಮ್ಮ ಸರ್ಕಾರ ಎಲ್ಲ ಒಂದು ಕಡೆ ಬೆಳೆದಿರೋ ಬೆಳೆಗಳಿಗೆ ಬೆಲೆಯನ್ನು ಕೊಡೋದಕ್ಕೆ ಯೋಚನೆ ಮಾಡುತ್ತೆ ನೋಡಿ. ಈ ಥರ ಆದಾಗ ನಮ್ಮ ಸ್ಥಿತಿಗತಿ ಹೇಗಾಗಬೇಕು ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ. ನೋಡಿ ಹೇಗೆ ಎಲ್ಲ ರಾಗಿನ ಹೊರಗಡೆ ಎಲ್ಲ ಹೊರಡೋಗ್ಬಿಟ್ಟು ತಿಂತಾ ಇದ್ದಾವೆ. ಸೊ ಒಡಕ್ಲನ್ನೆಲ್ಲ ಹೆಂಗೆ ಮಾಡಿದ್ದಾವೆ ಅಂತ ನೀವೇ ಸ್ವಲ್ಪ ನೋಡಿ. ಮೊನ್ನೆ ಬಿಟ್ಟಿರೋ ರಾಗಿ ಸ್ವಲ್ಪ ಕಾಣಿಸ್ತಿದೆ ನೋಡಿ. ಒಂದೇ ಒಂದು ಮೊಳಕೆ ಕಾಣಿಸ್ತಿದೆ, ಅಲ್ಲಲ್ಲೇ ಲೈಟಾಗಿದೆ. ಮಳೆ ಬಂದಿದೆ, ಚೆನ್ನಾಗಿ ಹುಟ್ಟಿರೋದು. ಸೊ ಮಳೆ ಇಲ್ಲದೆ ಇರೋ ಕಾರಣ ಈ ಥರ ಆಗ್ಬಿಟ್ಟಿದೆ ನೋಡಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಇದು. ಹೊಲಕ್ಕೆ ಬಂದಿದ್ದೆ, ಹಾಗಾಗಿ ಹೇಗಿದೆ ರಾಗಿ ಅನ್ನೋದನ್ನು ತೋರಿಸ್ದೆ. ನಮ್ಮ ರೈತರು ಈ ಥರ ಬಿತ್ತನೆ ಮಾಡಿ ಈ ಥರ ಎಲ್ಲ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಮಳೆರಾಯ ಬೇಗ ಬರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.